ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಎಷ್ಟು ಶ್ರೀಮಂತೆ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ? ವರ್ಷದಿಂದ ವರ್ಷಕ್ಕೆ ಇವರ ಆಸ್ತಿ ಹೆಚ್ಚಾಗ್ತಾ ಬಂದಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಒಂದು ದಿನದ ಆದಾಯ ಎಷ್ಟು ಗೊತ್ತಾ? ಫ್ರೆಂಡ್ಸ್, ಸಿದ್ದು ಪತ್ನಿಯ ಆದಾಯ ಎಷ್ಟಿರಬಹುದು ಅನ್ನೋ ಕುತೂಹಲ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಇರಬಹುದು. ಅಂದ್ಹಾಗೆ ಇವರ ಒಂದು ವರ್ಷದ ಆದಾಯ ಬರೋಬ್ಬರಿ 1,08,83,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 9,06,000, ದಿನಕ್ಕೆ 30,000 ಆಗುತ್ತೆ. ಹೌದು, ಒಂದು ದಿನಕ್ಕೆ 30,000. ಕೆಲವರಿಗೆ ಇದು ಒಂದು ತಿಂಗಳ ಆದಾಯ ಆಗಿರಬಹುದು. ಆದ್ರೆ ಪಾರ್ವತಿ ಸಿದ್ದರಾಮಯ್ಯಗೆ ಜಸ್ಟ್ ಒಂದು ದಿನದ ಆದಾಯ. ಇವರಿಗೆ ಇಷ್ಟೊಂದು ದುಡ್ಡು ಬರೋದು ಎಲ್ಲಿಂದ ಅನಿಸಬಹುದು? ಅಂದ್ಹಾಗೆ ಇವರು ತಮ್ಮ ಆದಾಯದ ಮೂಲವನ್ನ ಬಾಡಿಗೆ ಹಣ, ಬ್ಯಾಂಕ್ ನಲ್ಲಿ ಇಟ್ಟಿರುವ ಫಿಕ್ಸ್ಡ್ ಡೆಪಾಸಿಟ್ ಗೆ ಬರುವ ಬಡ್ಡಿ, ಉಳಿತಾಯ ಖಾತೆಯಲ್ಲಿರೋ ಹಣಕ್ಕೆ ಬರುವ ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ. ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿದೆ 7 ಕೋಟಿ, ಉಳಿತಾಯ ಖಾತೆಯಲ್ಲಿ 12 ಲಕ್ಷ ರೂಪಾಯಿ. ಪಾರ್ವತಿ ಸಿದ್ದರಾಮಯ್ಯ ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ ಹತ್ತತ್ರ 7 ಕೋಟಿ ರೂಪಾಯಿ ಹೊಂದಿದ್ದಾರೆ. ಇದರಲ್ಲಿ ಬರೋಬ್ಬರಿ 4.70 ಕೋಟಿಯ ಒಂದು ಎಫ್ಡಿ, 1.04 ಕೋಟಿ ಮೌಲ್ಯದ 2 ಎಫ್ಡಿಗಳು ಸೇರಿವೆ. ಇದಲ್ಲದೆ ವಿವಿಧ ಬ್ಯಾಂಕ್ ನಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಸೇವಿಂಗ್ಸ್ ಹೊಂದಿದ್ದಾರೆ. ಕಂಪನಿಗಳಲ್ಲಿ ಡೈರೆಕ್ಟರ್ ಮತ್ತು ಪಾರ್ಟ್ನರ್. ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಳದ ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರೋ ಪ್ರಸಿದ್ಧ YS ಡಯಾಗ್ನೋಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಜೊತೆಗೆ BMMN ಎಂಟರ್ಪ್ರೈಸಸ್ ಮತ್ತು PRY ಪ್ರಾಜೆಕ್ಟ್ಸ್ ಎಂಬ ಕಂಪನಿಗಳಲ್ಲಿ ಪಾರ್ಟ್ನರ್ ಆಗಿದ್ದಾರೆ. ಷೇರು ಬಾಂಡ್ ರೂಪದಲ್ಲಿ 2.5 ಕೋಟಿ. ಪಾರ್ವತಿ ಸಿದ್ದರಾಮಯ್ಯ PRY ಪ್ರಾಜೆಕ್ಟ್ಸ್ ಕಂಪನಿಯಲ್ಲಿ 1.80 ಕೋಟಿ ಮೌಲ್ಯದ ಷೇರಿಗೆ ಮಾಲೀಕರಾಗಿದ್ದಾರೆ. BMMN ಎಂಟರ್ಪ್ರೈಸಸ್ ಕಂಪನಿಯಲ್ಲಿ 62 ಲಕ್ಷ ಮೌಲ್ಯದ ಷೇರು ಹೊಂದಿದ್ದಾರೆ. ಪ್ರಸಿದ್ಧ YS ಡಯಾಗ್ನೋಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 10,000 ಶೇರ್ ಇದೆ. ಅರ್ಧ ಕೆಜಿ ಚಿನ್ನ, 4.5 ಕೆಜಿ ಬೆಳ್ಳಿ ಒಡತಿ. ಹೌದು ಫ್ರೆಂಡ್ಸ್, ಸಿದ್ದರಾಮಯ್ಯ ಪತ್ನಿ ಬಳಿ 540 ಗ್ರಾಂನಷ್ಟು ಚಿನ್ನದ ಆಭರಣಗಳಿವೆ. ಇದರ ಮೌಲ್ಯ 32 ಲಕ್ಷ ರೂಪಾಯಿ. ಜೊತೆಗೆ 4.5 ಕೆಜಿಯಷ್ಟು ಬೆಳ್ಳಿ ಆಭರಣ ಮತ್ತು ವಸ್ತುಗಳಿವೆ. ಇವುಗಳ ಮೌಲ್ಯ 2.83 ಲಕ್ಷ. ಮೈಸೂರಿನಲ್ಲಿದೆ 8.5 ಎಕರೆ ಕೃಷಿ ಜಮೀನು. ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ 2 ಕೃಷಿ ಜಮೀನುಗಳಿವೆ. ಮೈಸೂರಿನ ಜಯಪುರ ಹೋಬಳಿಯಲ್ಲಿ 2 ಎಕರೆ 17 ಗುಂಟೆ. ಇದರ ಮೌಲ್ಯ 1,10 ಲಕ್ಷ ರೂಪಾಯಿ. ಮಗ ರಾಕೇಶ್ ಹೆಸರಲ್ಲಿದ್ದ ಈ ಜಮೀನು ಅವರ ನಿಧನದ ಬಳಿಕ ತಾಯಿ ಹೆಸರಿಗೆ ಟ್ರಾನ್ಸ್ಫರ್ ಆಯಿತು. ಇನ್ನೊಂದು ಜಮೀನು ಇರೋದು ಮೈಸೂರಿನ ವರುಣ ಹೋಬಳಿಯಲ್ಲಿ 1 ಎಕರೆ 8 ಗುಂಟೆ. ಇದರ ಮೌಲ್ಯ 19 ಲಕ್ಷ. ಬರೋಬ್ಬರಿ 8 ಕೋಟಿಯ ಕೃಷಿಯೇತರ ಸೈಟು. ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿ ಮೈಸೂರಿನ ವಿಜಯನಗರದಲ್ಲಿ ಒಂದು ಕೃಷಿಯೇತರ ಸೈಟ್ ಇದೆ. ಇದರ ಮೌಲ್ಯ ಬರೋಬ್ಬರಿ 8.33 ಕೋಟಿ. ಈ ಭೂಮಿ ಮೂಡ ಅಥವಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹಂಚಿಕೆಯಾಗಿರುವಂತದ್ದು. ಅಂದ್ಹಾಗೆ ಮೈಸೂರು ರಿಂಗ್ ರೋಡ್ ಬಳಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿದ್ದ ಸುಮಾರು 3 ಎಕರೆ ಕೃಷಿ ಭೂಮಿಯನ್ನ ಮೂಡ ವಶಕ್ಕೆ ಪಡೆದು ಸೈಟ್ ಮಾಡಿ ಬೇರೆಯವರಿಗೆ ಹಂಚಿಕೆ ಮಾಡಿತ್ತು. ಇದಕ್ಕೆ ಪರಿಹಾರವಾಗಿ ವಿಜಯನಗರದಲ್ಲಿನ ಈ ನಿವೇಶನವನ್ನ ಕೊಟ್ಟಿತ್ತು. ಆದ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪವಿದೆ. ಬೆಂಗಳೂರಲ್ಲಿ ಕೋಟಿ ಬೆಲೆ ಬಾಳುವ 2 ಮನೆ. ಪಾರ್ವತಿ ಸಿದ್ದರಾಮಯ್ಯ ಬೆಂಗಳೂರಲ್ಲಿ 2 ಮನೆಗಳನ್ನ ಹೊಂದಿದ್ದಾರೆ. ಮಲ್ಲೇಶ್ವರಂನಲ್ಲಿರೋ ಫ್ಲಾಟ್ 1.5 ಕೋಟಿ ಬೆಲೆ ಬಾಳುತ್ತೆ. ವಿಜಯನಗರದಲ್ಲಿರೋ ಮನೆ 4 ಕೋಟಿದು. ಈ 4 ಕೋಟಿಯಲ್ಲಿ 50% ಪಾರ್ವತಿದು, ಉಳಿದ 50% ಸಿದ್ದರಾಮಯ್ಯ ಹೆಸರಲ್ಲಿದೆ. ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ 1 ಕೋಟಿ ಸಾಲ. ಪಾರ್ವತಿ ಸಿದ್ದರಾಮಯ್ಯ ಪ್ರಭುಸ್ವಾಮಿ ಎಂಬುವರಿಗೆ 1,10 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ರವಿ ಪ್ರಶಾಂತ್ ಅನ್ನೋರಿಗೆ 10 ಲಕ್ಷ ಕೊಟ್ಟಿದ್ದಾರೆ. ಎಲ್ಲ ಆಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ಗೊತ್ತಾ? ಫ್ರೆಂಡ್ಸ್, ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಸೇರಿಸಿದ್ರೆ ಬರೋಬ್ಬರಿ 32 ಕೋಟಿ ಆಗುತ್ತೆ. ಇದಕ್ಕೂ ಹಿಂದೆ ಅಂದ್ರೆ 2018ರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಲ್ಲಿ ಇದ್ದಿದ್ದು ಸುಮಾರು 8 ಕೋಟಿ ಆಸ್ತಿ ಮಾತ್ರ. 2013ರಲ್ಲಿ ಇದ್ದಿದ್ದು ಸುಮಾರು 3 ಕೋಟಿ. 2008ರಲ್ಲಿ ಇದ್ದಿದ್ದು 1.5 ಕೋಟಿ.
ಈಗ ಇದು ಬರೋಬ್ಬರಿ 32 ಕೋಟಿ ಆಗಿದೆ ಅನ್ನೋದು ಗಮನಾರ್ಹ. ಇನ್ನೊಂದು ವಿಚಾರ ಏನಂದ್ರೆ ಸಿದ್ದರಾಮಯ್ಯಗಿಂತ ಪತ್ನಿಯೇ ಹೆಚ್ಚು ಶ್ರೀಮಂತೆ. ಸಿದ್ದರಾಮಯ್ಯ ಹೆಸರಲ್ಲಿರೋದು 19 ಕೋಟಿ ಆಸ್ತಿ. ಕೋಟಿ ಆಸ್ತಿ ಇದ್ರೂ ಸಾಲ ತಪ್ಪಿಲ್ಲ. 32 ಕೋಟಿ ಆಸ್ತಿ ಪಾಸ್ತಿ ಹೊಂದಿರೋ ಪಾರ್ವತಿ ಸಿದ್ದರಾಮಯ್ಯ 16 ಕೋಟಿ ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಇದ್ರಲ್ಲಿ ಗಂಡ ಸಿದ್ದರಾಮಯ್ಯಗೆ ಕೊಡ್ಬೇಕಿರೋ 6 ಕೋಟಿ ಸಾಲ, BMMN ಎಂಟರ್ಪ್ರೈಸಸ್ಗೆ ಕೊಡ್ಬೇಕಿರೋ 5 ಕೋಟಿ ಸಾಲ, ಮನೆ ಕಟ್ಟಲು ಬ್ಯಾಂಕ್ ನಿಂದ ಪಡೆದ ಹತ್ತತ್ರ 2 ಕೋಟಿ ಹೌಸಿಂಗ್ ಲೋನ್, ಮಗ ಯತೀಂದ್ರಗೆ ಕೊಡ್ಬೇಕಿರೋ 53 ಲಕ್ಷಗಳು ಸೇರಿವೆ. ಸೊ ಫ್ರೆಂಡ್ಸ್, ಇದಿಷ್ಟು ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಎಷ್ಟು ಶ್ರೀಮಂತೆ, ಇವರ ಹೆಸರಲ್ಲಿ ಯಾವ್ಯಾವ ಆಸ್ತಿ ಪಾಸ್ತಿಗಳಿವೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.